ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ಕ್ರಯದ ಒಪ್ಪಂದಗಳನ್ನು ಮಾಡಿಕೊಂಡಿರ್ತಾರೆ, ಅಂದರೆ ಸೇಲ್ ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳುವ ಸಂದರ್ಭಗಳಲ್ಲಿ ಮಾರಾಟಗಾರರಿಗೆ ಚೆಕ್ಗಳನ್ನು ಕೊಟ್ಟಿರುವುದು ಸಹಜ ಆಗುತ್ತೆ. ಯಾರು ಖರೀದಿಯನ್ನು ಮಾಡುವಂಥವರು ಕೆಲವೊಮ್ಮೆ ಬಿಲ್ಡರ್ಸ್ಗಳಿಗಾಗಲಿ EMI ತರಹದ ರೀತಿಯಲ್ಲಿ ಚೆಕ್ಗಳನ್ನು ಕೊಟ್ಟಿರ್ತಾರೆ. ಸೊ ಅಂತಹ ಸಂದರ್ಭಗಳಲ್ಲಿ ಆ ಚೆಕ್ಗಳು ಬೌನ್ಸ್ ಆದಾಗ ಏನು ಮಾಡಬೇಕು? ಇದು 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂಡರಲ್ಲಿ ಬರುತ್ತಾ? ಇದು ಕ್ರಿಮಿನಲ್ ಕೇಸನ್ನು ಕೂಡ ದಾಖಲು ಮಾಡ್ಬೋದಾ? ಇದು ಸಿವಿಲ್ ಮ್ಯಾಟ್ರ್ ಅಲ್ವಾ? ಇದಕ್ಕೆ ಕ್ರಿಮಿನಲ್ ಫ್ಲೇವರ್ ಕೊಡೋಕ್ಕಾಗುತ್ತಾ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟು ಕ್ಲಿಯರ್ ಆಗಿ ಹೇಳಿದೆ, ಇದು ಮಾಡಬಹುದು ಅಂತ ಹೇಳಿ. ಅಂದರೆ ಈ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಾಗ ದ್ಯಾಟ್ ಈಸ್ ಎನ್ಫೋರ್ಸಬಲ್ ಡೆಟ್. ಒಂದು ಕಂಡೀಷನ್ನ ಆಧಾರದ ಮೇಲೆ, ಷರತ್ತುಗಳು, ನಿಯಮಗಳ ಆಧಾರದ ಮೇಲೆ ನೀವು ಕ್ರಯದ ಕರಾರನ್ನು ಮಾಡಿಕೊಂಡಿರ್ತೀರಾ. ಇಷ್ಟು ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿ ನೀವು ಹೇಳಿ ಚೆಕ್ಗಳನ್ನು ಕೊಟ್ಟಿರ್ತೀರಾ, ನೀವು ಅದನ್ನು ಕೊಡಬೇಕಾಗತ್ತೆ. ಅಂದರೆ ಕಾನೂನಿನ ರೀತಿಯಲ್ಲಿ ಜಾರಿಗೊಳಿಸಬಹುದಾದಂತಹ ಒಂದು ಋಣಭಾರ ಆಗಿರುತ್ತದೆ. ಅದನ್ನು ಲೀಗಲ್ ಎನ್ಫೋರ್ಸಬಲ್ ಡೆಟ್ ಅಂತ ಹೇಳಿ ನಾವು ಕರಿತೇವೆ. ಸೊ ಆದ್ದರಿಂದ ಇದನ್ನು 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂಡರಲ್ಲಿ ಚೆಕ್ ಬೌನ್ಸ್ ಆದರೆ ಅದಕ್ಕೆ ಕ್ರಿಮಿನಲ್ ಕೇಸನ್ನು ಕೂಡ ದಾಖಲು ಮಾಡಬಹುದು. ಇದು ಸಿವಿಲ್ ಪ್ರಕರಣವೂ ಆಗಿರುತ್ತೆ ಮತ್ತು ಇದಕ್ಕೆ ಕ್ರಿಮಿನಲ್ ಪ್ರಕರಣವೂ ಕೂಡ ಆಗಿರುತ್ತೆ, ಮಾಡಬಹುದು. ಸೊ ಇದು ಕೇವಲ ಅಗ್ರಿಮೆಂಟ್ ಕೊಟ್ಟಿರೋದು, ನೀವು ದುಡ್ಡು ತಗೊಂಡಿಲ್ಲ, ನಿಮ್ಮಿಂದ ನೀವು ಚೆಕ್ ಬೌನ್ಸ್ ಹಾಕೋಕ್ಕೆ ಅಂತ ಹೇಳಿ ಸಾಕಷ್ಟು ಜನಗಳಿಗೆ ಗೊಂದಲ ಇರೋದರಿಂದ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಈ ಒಂದು ಮಾಹಿತಿಯನ್ನು ನೀಡಿದ್ದೇನೆ. ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.